ಈಗ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ಇಲ್ಲಿ ಬಿಜೆಪಿಯಿಂದ ಮತ್ತೆ ತವರು ಪಕ್ಷದತ್ತ ಕೃಷ್ಣ ನಾಯಕರು ಮುಖ ಮಾಡ್ತಾರಾ ಅನ್ನುವಂಥ ಚರ್ಚೆ ಈಗ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಸ್ತಾ ಇದೆ ಈ ಸುದ್ದಿ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತವನ್ನ ಪಡ್ಕೊಂಡಂತಹ ನಾಯಕರು ಕೃಷ್ಣ ನಾಯಕರು. ಜೆಡಿಎಸ್ ಇಂದ ಟಿಕೆಟ್ ಕೈತಪ್ಪಿತು, ಅದಕ್ಕೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿ 50,000ಕ್ಕಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡು ಜಯಶೀಲರಾಗ್ತಾರೆ KM ಕೃಷ್ಣ ನಾಯಕರು. ಈಗ ಮತ್ತೆ ತೆನೆ ಹೊರೋದಕ್ಕೆ ರೆಡಿಯಾಗಿದ್ದಾರಾ ಕೃಷ್ಣ ನಾಯಕ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. JDSಗೆ ಬರ ಮಾಡ್ಕೊಳ್ಳೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಆಮೇಲೆ 2028ಕ್ಕೆ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಅಪ್ಪಾಜಿ ಕ್ಯಾಂಟೀನ್ ಮೂಲಕ ಕೃಷ್ಣ ನಾಯಕರು ಮನೆ ಮಾತಾಗಿದ್ರು ಅಲ್ಲಿ. ಸೊ ಹಾಗಾಗಿ ಈಗ KM ಕೃಷ್ಣ ನಾಯಕ್ ಇವರ ನಡೆ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ JDSನಲ್ಲೇ ಇದ್ರು. JDSನಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಲಿಲ್ಲ. ಟಿಕೆಟ್ ಕೈ ತಪ್ಪಿಡುತ್ತೆ JDSಯಿಂದ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ನಾನು BJPಗೆ ಹೋಗ್ತೀನಿ ಅಂತೇಳಿ ಹೇಳ್ದಂತೆ BJPಗೆ ಜಂಪ್ ಆಗ್ತಾರೆ. BJPಲಿ ಸ್ಪರ್ಧೆ ಮಾಡಿ 50,000ಕ್ಕಿಂತ ಹೆಚ್ಚು ಮತ ಪಡ್ಕೊಂಡು ಗೆಲ್ತಾರೆ. ಈಗ ಮತ್ತೆ ವಾಪಸ್ ತವರು ಮನೆಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಬರ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರಂತೆ. ಇವತ್ತು ಹೆಗ್ಗಡದೇವನಕೋಟೆಗೆ ಸಂಬಂಧಪಟ್ಟಾಗೆ ಪ್ರಮುಖರ ಸಭೆ ಕರೆದಂಥದ್ದು ಮತ್ತು ಕಳೆದ ಬಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗಿ ಕೃಷ್ಣ ನಾಯಕ್ ಅವರು ನಮ್ಮ ಜೊತೆಯಲ್ಲೇ 2-3 ವರ್ಷ ಏನು ಕೆಲಸ ಮಾಡಿದರು. ಕೊನೆ ಹಂತದಲ್ಲಿ BJP ಅಭ್ಯರ್ಥಿಯಾಗಿದ್ದರು. ಪುನಃ ಚಿಕ್ಕಣ್ಣವ್ರ ನೇತೃತ್ವದಲ್ಲೇ ಕೃಷ್ಣ ನಾಯಕ್ ಅವ್ರನ್ನು ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡೂ ಗುಂಪಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದೆ. ಏನಿಲ್ಲ, ಯಾವುದೂ ಇಲ್ಲ, ಸಮಸ್ಯೆ ಇಲ್ಲ. ಯಾವಾಗ ಬಗೆಹರಿಬೇಕೋ ಬಗೆಹರಿದು 15 ವರ್ಷದಿಂದಲೂ ನೋಡ್ತಾ ಇದ್ದೀರಿ ಪ್ರತಿ 5 ವರ್ಷ ಏನೇನು ನಡೆಯುತ್ತೆ ಅಂತ. ಅದೇ ಥರ ನಡೀತಿದೆ ಅಷ್ಟೆ. ಇವತ್ತು ಹೆಗ್ಗಡದೇವನಕೋಟೆಗೆ ಸಂಬಂಧಪಟ್ಟಾಗೆ ಪ್ರಮುಖರ ನೋಡಿ, ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಒಂದು ರೀತಿಯಾಗಿ ಸಂಚಲನ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಜಾಸ್ತಿ ಮತ ಅಂದರೆ 50,000ಕ್ಕಿಂತ ಹೆಚ್ಚು ಮತ ತಗೊಂಡು ಕೃಷ್ಣ ನಾಯಕ್ ಅವರು ಗೆದ್ದು ಬಂದಿರ್ತಾರೆ. ಈಗ ಮತ್ತೆ JDSಗೆ ವಾಪಸ್ ಹೋಗ್ತಾರೆ ಅನ್ನುವಂಥ ಸುದ್ದಿ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ. ಬಟ್ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನಸಾಮಾನ್ಯರೇನು ಅಂತಂದರೆ ಎರಡು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಎಲ್ಲಿದ್ರೇನು ಅನ್ನೋದು ಒಂದು. ಬಟ್ ಇನ್ ಫ್ಯೂಚರ್ ಏನು ಬೇಕಾದರೂ ಆಗಬಹುದು ಅನ್ನೋ ಲೆಕ್ಕಾಚಾರ, ಜೊತೆಗೆ JDSನ ಬಲಪಡಿಸುವಂತಹ ಕೆಲಸಗಳಾಗಬೇಕಾಗತ್ತೆ. ಹಾಗಾಗಿ ಅವರು ಅವಶ್ಯಕತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈಗ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕೃಷ್ಣ ನಾಯಕ್ ಅವರಿಂದ ಏನಾದರೂ ಒಂದು ರೀತಿಯಾಗಿ ಸಂಚಲನ ಮೂಡಿಸುತ್ತಾ ಅಂತ? ನಾಯಕ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿಯಲ್ಲಿ ಸ್ಪರ್ಧೆಯನ್ನ ಮಾಡಿ 50,000ಕ್ಕೂ ಅಧಿಕ ಮತಗಳಿಂದ ಪರಾಭವಗೊಂಡಿದ್ರು. ಯಾಕಂದ್ರೆ ಇಡೀ ಇತಿಹಾಸದಲ್ಲಿಯೇ ಎಚ್ ಡಿ ಕೋಟೆಯಲ್ಲಿ ಬಿಜೆಪಿಗೆ ಅಷ್ಟು ಮತ ಸಿಕ್ಕಿರ್ಲಿಲ್ಲ. JDS ನಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಬಂದಂತ ಕೃಷ್ಣ ನಾಯಕ್ ಅವರು ಅಷ್ಟೊಂದು ಅಧಿಕ ಮತಗಳನ್ನ ಪಡ್ಕೊಂಡ್ರು. ಇದೀಗ ಮತ್ತೆ JDS ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಜೊತೆಗೆ ಕಾರ್ಯಕರ್ತರು ಕೂಡ ಕೃಷ್ಣ ನಾಯಕರನ್ನ ವಾಪಸ್ JDSಗೆ ಕರೆತರಲು ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೆನ್ನೆ ನಡೆದಂತ ಸಭೆಯು ಕೂಡ ಕುಮಾರಸ್ವಾಮಿ ಅವರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ವಾಪಸ್ ಕೃಷ್ಣ ನಾಯಕ್ ಅವರೇ ನಮಗ್ ಬೇಕು, JDSನ ಭದ್ರಕೋಟೆಯನ್ನಾಗಿ ಮಾಡೋದಕ್ಕೆ, JDSಗೆ ಬಲ ತುಂಬುವುದಕ್ಕೆ ಕೃಷ್ಣ ನಾಯಕ್ ಅವರೇ ನಮಗೆ JDSಗೆ ಶಕ್ತಿ ತುಂಬ್ತಾರೆ. ಹೀಗಾಗಿ ಅವ್ರನ್ನ ಕರೆತಂದ್ರೆ 2028ರ ನಾವು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅನಾಯಾಸವಾಗಿ ಗೆಲುವನ್ನ ಸಾಧಿಸಬಹುದು. ಯಾಕಂದ್ರೆ ಕಳೆದ ಬಾರಿ ತಗೊಂಡಿರ್ತಕ್ಕಂಥ ಮತಗಳೇ ಇದಕ್ಕೆ ಉತ್ತರವನ್ನ ಕೊಡುತ್ತೆ. ಹೀಗಾಗಿ ಕೃಷ್ಣ ನಾಯಕ್ ಅವರು JDSಗೆ ಅನಿವಾರ್ಯ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು JDSನ ಪದಾಧಿಕಾರಿಗಳು ನಿನ್ನೆ ಕುಮಾರಸ್ವಾಮಿ ಅವರಿಗೆ ಕೃಷ್ಣ ನಾಯಕರ ಅನಿವಾರ್ಯತೆಯನ್ನ ಕುಮಾರಸ್ವಾಮಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಂಡ್ರು. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ತೆರೆಗೆದಿರುವೆ. ಯಾಕಂದ್ರೆ ಅಪ್ಪಾಜಿ ಕ್ಯಾಂಟೀನ್ ಮೂಲಕ ಮನೆ ಮಾತಾಗಿದ್ದಂತ
ಕೃಷ್ಣನಾಯಕ ಅವರು ಇದೀಗ ಅಲ್ಲಿ ಕೂಡ JDS ನ ಏನು ಅಸ್ತಿತ್ವ ನೋಡ್ಸೋದಕ್ಕೆ ಜೊತೆಗೆ ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಅವರು ಶಕ್ತಿ ಆಗ್ತಾರೆ. ಹೀಗಾಗಿ ಕೃಷ್ಣನಾಯಕ ಅವರನ್ನ JDS ಗೆ ಕರೆತಂದಂತ ಸಂದರ್ಭದಲ್ಲಿ JDS ಗೂ ಕೂಡ ಆನೆ ಬಲ ಬಂದಂತಾಗತ್ತೆ. ಜೊತೆಗೆ JDS ಕಾರ್ಯಕರ್ತರಿಗೂ ಕೂಡ ಒಂದು ಹೊಸ ಉರುಪಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಿನ್ನೆ ಚರ್ಚೆ ಆಗಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಕೃಷ್ಣನಾಯಕ ಅವರನ್ನ ಪಕ್ಷಕ್ಕೆ ಬರ್ಮಾಡ್ಕೊಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ 28ರ NDA ಅಭ್ಯರ್ಥಿ ಕೂಡ ಈ ಕೃಷ್ಣನಾಯಕರೇ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.